ರೈಲು ಡಿಕ್ಕಿ 12 ಗೋವುಗಳ ಸಾವು. 12 ದನಗಳು ತಡರಾತ್ರಿ ರೈಲಿಗೆ ಸಿಲುಕಿ ಮೃತಪಟ್ಟ ಘಟನೆ ಪಟ್ಟಣದಲ್ಲಿ ನಡೆದಿದೆ. ಅಣ್ಣಿಗೇರಿ ನವಲಗುಂದ ರಸ್ತೆಯ ಎಲ್ಸಿ 12 ಗೇಟ್ನಲ್ಲಿ ರಾತ್ರಿ 11:36ಕ್ಕೆ ಗೋಲ್ಗುಂಬಜ್ ಸೊಲ್ಲಾಪುರ್ ಮೈಸೂರು ಎಕ್ಸ್‌ಪ್ರೆಸ್ ರೈಲು ಹಳಿಯಲ್ಲಿದ್ದ ಆಕಳುಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ. ಬೆಳಗಿನ ಜಾವ ಸುದ್ದಿ ತಿಳಿಯುತ್ತಿದ್ದಂತೆ ರೈಲ್ವೆ ಗೇಟ್ ಮುಂಭಾಗದಲ್ಲಿ ಸಾವಿರಾರು ಜನ ಜಮಾಯಿಸಿ ಸಾವನ್ನಪ್ಪಿದ ಹಸುಗಳನ್ನು ನೋಡಿ ಮರುಕಟ್ಟಿದ್ದ 12 ಹಸುಗಳಲ್ಲಿ ತುಂಬು ಗರ್ಭಿಣಿ ಹಸುವೊಂದಕ್ಕೆ ರೈಲು ಡಿಕ್ಕಿ ಹೊಡೆದ ಪರಿಣಾಮ ಅದರ ಹೊಟ್ಟೆಯಲ್ಲಿದ್ದ ಕರುವು ಹೊರಕೊಂಡಿದ್ದನ್ನು ನೋಡಿ ಜನರು ಕಣ್ಣೀರು ಸುರಿಸಿದರು. ಸ್ಥಳೀಯ ಪುರಸಭೆ ಆಡಳಿತ ವತಿಯಿಂದ ಮಂಗಳವಾರ ಪುರಸಭೆ ಪೌರ ಕಾರ್ಮಿಕರ ಸಮ್ಮುಖದಲ್ಲಿ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಹಸುಗಳನ್ನು ಟ್ರ್ಯಾಕ್ಟರ್ ಮೂಲಕ ಸಾಗಿಸಿ ಹಳ್ಳಿಕೆರೆ ರಸ್ತೆಯಲ್ಲಿರುವ ಕಸ ವಿಲೇವಾರಿ ಘಟಕದ ಪಕ್ಕದಲ್ಲಿ ಹಿಂದೂ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಪೂಜೆ ಸಲ್ಲಿಸಿ ಅಂತ್ಯಕ್ರಿಯೆ ನೆರವೇರಿಸಿದರು. ಕಿರಣ್ ಕುಮಾರ್ ಪೂಜಾರ್, NKS TV4 ನ್ಯೂಸ್, ಅಣ್ಣಿಗೇರಿ. ಮುಂಚೆಗೆ ಯುಡಿಆರ್ ಆಗ್ತಾ ಇದ್ರಿಂದ ಇಲ್ಲಿ ಆ ಕಡೆ ಈ ಕಡೆ ಫಿನಿಶಿಂಗ್ ಮಾಡಿಸ್ಬೇಕಂತ ನಾವು ಮೇಲಾಧಿಕಾರಿಗೆ ಗಮನಕ್ಕೆ ತಂದಿದ್ದೈತಿ. ಆಮೇಲೆ ರೈಲ್ವೆ ಇಲಾಖೆಯವ್ರಿಗೆ ಮನವಿ ಕೊಟ್ಟಿದ್ದೈತಿ. ಅದ್ರ ಪರಿಹಾರದ ಬಗ್ಗೆ ಇದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಇದನ್ನು ನಿಮ್ಮ ಸಂಬಂಧಪಟ್ಟ ಲೋಕಲ್ ಲೀಡರ್ಸ್ಗಳಿಗೆ ಆಗಲಿ ಅವ್ರಿಗೆ ಅಲ್ಲಿ ಮನವಿ ಇದು ಮಾಡಿ ಅಲ್ಲಿಂದ ನೀವು ಪರಿಹಾರಗಳನ್ನು ಇದು ಮಾಡ್ಕೋಬೇಕಾಗತ್ತೆ. ಈಗ ರೈಲ್ವೇದಿಂದ ಪರಿಹಾರ ಅನ್ಕಾರ ಇದು ಯಾಕಂದರೆ ವಾರಸ್ತಾರ ಇದ್ರೆ ಯಾವುದೇ ರೀತಿ ಅವರು ಸಂಬಂಧಪಟ್ಟ ಯಾವ್ದಾರು ಮನೆಯವರು ದನಗಳಿದ್ರೆ ಅದು ಕ್ಲೈಮ್ ಆಗ್ತೈತಿ. ಇದು ಅನ್ನ ಹತ್ರ ಈಗ ದನಗಳು ಹಂಗೆ ದೇವಸ್ಥಾನದ ಇರೋದ್ರಿಂದ ಇದು ಕ್ಲೈಮ್ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ.